ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಅಕಾಡೆಮಿಗೆ ಸ್ವಾಗತ. ನೋಡಿ ಗೈಸ್, ಹೇಳ್ಬೋದು ಏನಂತಂದರೆ, ಈಗ ಸಿವಿಲ್ ಪೊಲೀಸ್ ಎಲ್ಲರಿಗೆ ಗೊತ್ತು, ಅಪ್ಲಿಕೇಶನ್ ಕರೆದಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನ್ ಕರೆದಿದ್ದು ಆಯಿತು, ನೀವು ಅಪ್ಲಿಕೇಶನ್ ಹಾಕಿದ್ದು ಆಯಿತು, ಇವಾಗ ಎಕ್ಸಾಮ್ ಲಿಸ್ಟ್ ಬಿಟ್ಟಿದ್ದು ಆಯಿತು. ಆಗಸ್ಟ್ 2ಕ್ಕೆ ಎಕ್ಸಾಮ್ ಇದಾವೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತು. ಹಾಗಾಗಿ ಒಂದೇ ದಿನಕ್ಕೆ ಏನು ಮಾಡಿದ್ದಾರೆ ಅಂತಂದರೆ, ಎರಡೆರಡು ಎಕ್ಸಾಮ್ ಇಡುತ್ತಾರೆ. ಒಂದು ನಾನ್ ಎಚ್ ಕೆ, ಇನ್ನೊಂದು ಎಚ್ ಕೆ. ಇವೆರಡೂ ಒಂದೇ ಸೆಂಟ್ರಲ್ಲಿ ಇಟ್ಟರೆ ಓಕೆ, ಬಟ್ ಒಂದೇ ಸೆಂಟ್ರಲ್ಲಿ ಇಡೋದು ಬಿಟ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಾರೆ. ಒಂದು ರಾಯಚೂರಲ್ಲಿರ್ತದೆ, ಇನ್ನೊಂದು ಸಿಂಧನೂರಲ್ಲಿರ್ತದೆ, ಒಂದು ಬೆಂಗಳೂರಲ್ಲಿರ್ತದೆ, ಇನ್ನೊಂದು ಚಿತ್ರದುರ್ಗದಲ್ಲಿರ್ತದೆ. ಈ ಲೆವೆಲ್ಗೆ ಹೋಗಿ ಹೆಂಗೆ ಬರೀಬೇಕು ಎಕ್ಸಾಮ್? ಅದಕ್ಕೆ ತುಂಬ ಇದಾಗ್ತದೆ, ದೂರ ಆಗ್ತದೆ ಸೆಂಟ್ರ್ಗಳು. ಮಿನಿಮಮ್ ಎಲ್ಲಿ ಅಂದರೆ 50ರಿಂದ 100 ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಸೆಂಟರ್ನ ಕೊಟ್ಟಿರ್ತಾರೆ. ಸೊ ಇದು ಯಾವ ರೀತಿ ಒಂದು ನ್ಯಾಯವನ್ನು ಒದಗ್ತಿದ್ದಾರೆ ಅಂತ ಕೆ ಎದವರು ಗೊತ್ತಾಗ್ತಿಲ್ಲ ನನಗೆ. ಸೊ ಹಾಗಾಗಿ ದಯವಿಟ್ಟು ಇದನ್ನ ಎಲ್ಲರೂ ಕೂಡ ಸೀರಿಯಸ್ ಆಗಿ ತಗೊಂಡ್ರೆ ಸ್ವಲ್ಪ ಇದರ ಬಗ್ಗೆ ಹೋರಾಟ ಆಗಬೇಕು. ಯಾಕಂದರೆ ತುಂಬ ಜನ ಕಷ್ಟಪಟ್ಟಿರ್ತೀರ. ಸೊ ಕಷ್ಟಪಟ್ಕೊಂಡು ಓದ್ತಿರ್ತೀರ, 4-5 ವರ್ಷ ಕಷ್ಟಪಟ್ಟಿರ್ತೀರ. ಸೊ ಹಾಗಾಗಿ ಇವಾಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಕೆ ಎದವರು. ಏನಂತಂದರೆ, ನಿಮ್ಮ ಒಂದು ಸ್ವಲ್ಪ ನಿಮ್ಮ ತುಟಿಗೆ ಬೆನ್ನಿ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ. ಏನಂತಂದರೆ, ನಿಮ್ಮನ್ನ ಏನೋ ಒಂದು ಕಷ್ಟಪಟ್ಟಿರ್ತೀರ, ಹಾಗಾಗಿ ನಿಮಗೆ ಅನ್ಯಾಯ ಆಗಬಾರ್ದು ಅಂತೇಳಿ ಮೇಲ್ನೋಟಕ್ಕಾಗಿ ಏನು ಮಾಡ್ತಿದ್ದಾರೆ, 2/8/2026 ಅಂದರೆ ಆಗಸ್ಟ್ ಅದು ರವಿವಾರ ದಿನವೇ ನಿಮ್ಮದು ಏನಿದೆ ಎಕ್ಸಾಮ್ ಇದೆ, ಅದು ಒಂದೇ ದಿನ ಇದೆ. ಬಟ್ ಇದಕ್ಕೆ ಏನು ಮಾಡತ್ತಾರೆ ಅಂತಂದರೆ, ಒಂದು ನಿಮ್ಮದು ಮಾರ್ನಿಂಗ್ ಎಕ್ಸಾಮ್ ಆಗ್ತದೆ 10:00ರಿಂದ 12 ಗಂಟೆವರೆಗೂ. ನೆಕ್ಸ್ಟ್ ನಿಮ್ಗೆ ಅದು 2:30ಯಿಂದ ಸ್ಟಾರ್ಟ್ ಆಗ್ತಿತ್ತು, ಅದನ್ನು ಪೋಸ್ಟ್ಪೋನ್ ಮಾಡಿಬಿಟ್ಟು 1:30 ಗಂಟೆಗೆ ಜಾಸ್ತಿ ಪೋಸ್ಟ್ಪೋನ್ ಮಾಡಿಬಿಟ್ಟು ಸಂಜೆ 4ಕ್ಕೆ ಇಡತ್ತಾರೆ ಗೈಸ್. ಅರ್ಥ ಆಯ್ತಲ್ಲ? ಸಂಜೆ 4 ಗಂಟೆಯಿಂದ 5:30 ಗಂಟೆವರೆಗೂ ನಿಮ್ಮದು ಎಕ್ಸಾಮ್ ಇಡತ್ತಾರೆ. ಸೊ ಇದು ಯಾವ ಮಟ್ಟಿಗೆ ನ್ಯಾಯ ಸಿಗ್ತದೆ ನನಗೆ ಗೊತ್ತಿಲ್ಲ. ಸೊ ತಿಳಿಸಿ, ಎಲ್ಲ ನಿಮ್ಮ ಓದೋರಿರ್ತೀರ, ಎಲ್ಲ ಕಲ್ತವ್ರಿರ್ತೀರ, ಹಾಗಾಗಿ ತಿಳಿಸಿ ನಿಮ್ಗೆ ಇದಕ್ಕೇನ ಈ ಒಂದು ಉತ್ತರಕ್ಕೆ ನಿಮ್ಮ ಉತ್ತರ ಪ್ರತ್ಯುತ್ತರ ಏನಿರ್ತದೆ ಅಂತೇಳಿ ಕೆಳಗಡೆ ಕಾಮೆಂಟ್ ಬಾಕ್ಸ್ನ ತಿಳಿಸಿ. ನಾನು ನೋಡ್ತೀನಿ ನೀವು ಏನು ಉತ್ತರ ಕೊಡ್ತೀರಿ ಅಂತೇಳಿ. ಸೊ ನನ್ನ ಪ್ರಕಾರ ಹೇಳ್ಬೇಕಂತಂದರೆ ಇದೊಂದು ಅನ್ಯಾಯನೇ ಗೈಸ್. ಯಾಕಂದರೆ ಕೆಲವೊಂದು ಇಷ್ಟು ಅಭ್ಯರ್ಥಿಗಳಿಗೆ ಬಸ್ ಸಿಗೋಲ್ಲ, ತುಂಬ ಪ್ರಾಬ್ಲಮ್ ಆಗ್ತದೆ. ಯಾಕಂದರೆ ಒಂದೇ ಸೆಂಟ್ರಲ್ಲಿ ಇದ್ಬಿಟ್ರೆ ಅಂದರೆ ಬರಿಬೋದಾಗಿತ್ತು ಅವ್ರು ವೇಟ್ ಮಾಡಿ. ಬಟ್ ಬೇರೆ ಕಡೆ ಹೋಗಿ ಅವರು ಟ್ರಾವೆಲಿಂಗ್ ಹೋಗಿ ಎಕ್ಸಾಮ್ನ ಖರ್ಚು ನೋಡಿಕೊಂಡು, ಮತ್ತು ಅಲ್ಲಿ ಯಾವುದೋ ಬಸ್ ಸಿಗಲಿಲ್ಲ ಅಂದರೆ ಒದ್ದಾಡ್ಕೊಂಡು ಬಿದ್ದಾಡ್ಕೊಂಡು ಸಾವು ನೋವುಗಳೆಲ್ಲ ನಷ್ಟಗಳು ಅನುಭವಿಸೋಕ್ಕೆ ರೆಡಿ ಇರಬೇಕಾಗ್ತದೆ ನೀವು. ಹಾಗಾಗಿ ಇದು ನನ್ನ ಪ್ರಕಾರ ಒಂದು ರಾಂಗ್ ಡಿಸಿಷನ್ ಅಂತಲೇ ಹೇಳ್ಬೋದು. ಸೊ ನಿಮಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಗೈಸ್, ಓಕೆ. ಎಸ್ ಗೈಸ್, ಇದು ನನ್ನ ಪ್ರಕಾರ ಏನಂತಂದರೆ ಒಂದು ಅನ್ಯಾಯ ಅಂತಲೇ ಹೇಳ್ಬೋದು. ಓಕೆ, ನೋಡಿ, ಎಷ್ಟೋ ವರ್ಷದಿಂದ ಓದಿರ್ತೀರ ಅಭ್ಯರ್ಥಿಗಳು, ಸಾಲ ಮಾಡ್ಕೊಂಡು ಓದಿರ್ತೀರ, ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದಿರ್ತೀರ. ನೋಡಿ, PC ಎಕ್ಸಾಮ್ ಬರೆಯೋದಕ್ಕೆ ಓದೋದಕ್ಕೆ 90% ಅವರು ಯಾರು ಬರ್ತಾರೆ ಅಂತಂದರೆ ಬಡ ಕುಟುಂಬದವರು ಇರ್ತಾರೆ. ಯಾರೂ ಇಲ್ಲಿ ಆಗರ್ಭ ಶ್ರೀಮಂತ ಮಕ್ಕಳು, ಅಂಬಾನಿ ಮಕ್ಕಳು ಎಲ್ಲ ಬರೆಯಲ್ಲ. ಎಲ್ಲ ಮಿಡಲ್ ಕ್ಲಾಸ್ ಜನ ಮತ್ತು ಬಡ ಕುಟುಂಬದವರು, ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ವರ್ಕ್ ಮಾಡುವಂಥ ಗಿಗ್ ಕಾರ್ಮಿಕರೇ ಇದು ಕೆಲಸ ಮಾಡೋರು. ಈಗ ಏನೋ ಒಂದು ಊಟ ಮಾಡಿಕೊಂಡು ಮತ್ತು ಉಳಿದಿದ್ದನ್ನು ಓದಿಕೊಂಡು ಎಲ್ಲ ಈ ರೀತಿ ಮಾಡುವಂತಹ ಸ್ಟೂಡೆಂಟ್ಗಳು ಇರ್ತಾರೆ. ಹಾಗಾಗಿ ಸೊ ತಲೆ ಕೆಡಿಸ್ಕೊಬಿಟ್ರಿ. ಇದನ್ನ ಯಾರಿಗೆ ಒಪ್ಪಿಸ್ಬೇಕಂತಂದರೆ ಕಾಂತಕುಮಾರ್ ಸರ್ ಅವ್ರಿಗೆ ಮನವಿ ಮಾಡಿಕೊಳ್ಳಿ. ಅವರು ನಿಮಗೇನೋ ಹೋರಾಟ ಮಾಡಿ ನಿಮಗೆ ಒಂದು ನ್ಯಾಯವನ್ನು ಒದಗಿಸುವಂಥ ಕೆಲಸ ಮಾಡ್ತಾರೆ. ಓಕೆ, ನೋಡಿ, ಇಂಥ ಅಭ್ಯರ್ಥಿಗಳಿಗೆ KA ಕಡೆಯಿಂದ ಮೋಸ ಆಗ್ತಿದೆ ಅನ್ನೋಂತೂ 100% ಕರೆಕ್ಟು. ಒಂದೇ ದಿನದಲ್ಲಿ 2 ಎಕ್ಸಾಮ್ ಬರೆಯೋದು ತುಂಬ ಕಷ್ಟ. ಇದು ಈಗ ಓಕೆ, ಇದಕ್ಕೆ ಎಕ್ಸಾಮ್ ಸೆಂಟರ್ಗಳು ಬದಲಾವಣೆ, ಇದರಿಂದ ತುಂಬ ಅಭ್ಯರ್ಥಿಗಳು ಗಾಬರಿ ಆಗ್ತಾರೆ. ತಮ್ಮ ಕನಸಿನ ಹುದ್ದೆ ನಂಬಿದವರಿಗೆ ಈ ರೀತಿ ಮಾಡೋದು ತಪ್ಪು. ಇದನ್ನು ಸರಿಪಡಿಸಲು ಇರೋದಕ್ಕೆ ನಿಮಗೆ ಸಹಾಯ ಮಾಡೋದು ಓನ್ಲಿ ಅಕ್ಸಾ ಸಂಘಟನೆ. ಅಕ್ಸಾ ಗೊತ್ತಲ್ಲ, ಅಖಿಲ ಕರ್ನಾಟಕ ಸ್ಟೂಡೆಂಟ್ಗಳ ಸಂಘ. ಅವ್ರಿಗೆ ನೀವು ಎಲ್ಲರೂ ಏನು ಮಾಡಬೇಕಂತಂದರೆ, ಕಾಂತಕುಮಾರ್ ಸರ್ ಅಂತ ಇದ್ದಾರೆ. ಸೊ ಅವರು ಎಲ್ಲರಿಗೂ ಹೆಲ್ಪ್ ಮಾಡ್ತಾರೆ. ಮೆಸೇಜ್ ಮಾಡಿ ಅಥವಾ ಟ್ವೀಟ್ ಮಾಡಿ. ಆಮೇಲೆ ಒಂದೇ ಎಕ್ಸಾಮ್ ಸೆಂಟ್ರಲ್ಲಿ 2 ಪರೀಕ್ಷೆಗಳನ್ನ ನಡೆಸಿದರೆ ಒಳ್ಳೆಯದು. ಸುಮ್ಮನೆ ಭಾನುವಾರ ಪರೀಕ್ಷೆ ನಡೆಸಿ ಕೈ ತೊಳ್ಕೊಳ್ಳೋದು ಇದು ಯಾವ ಮಟ್ಟಿಗೆ ಸರಿ ಅಂತ ಗೊತ್ತಾಗ್ತಾಯಿಲ್ಲ. ಹಾಗಾಗಿ ನೆಕ್ಸ್ಟ್ ಅಭ್ಯರ್ಥಿಗಳು ಇದ್ರ ಪರ ಇರಬೇಕು. ಕೇವಲ ಒಂದೇ ಬದಲಾವಣೆ ಬೇಕಿರೋದು, ಒಂದೇ ಪರೀಕ್ಷೆ ಒಂದೇ ಕೇಂದ್ರದಲ್ಲಿ ಆಗಬೇಕು. ಸೊ ಒಂದೇ ಪರೀಕ್ಷೆ, ಅದು 2 ಪರೀಕ್ಷೆ ಒಂದೇ ಕೇಂದ್ರದಲ್ಲಿ ಆಗಬೇಕು. ಬಟ್ ಹೆಸರಿಗೆಟ್ಟೆ 2 ಪರೀಕ್ಷೆ ಮಾಡಿಕೊಂಡು ಬೇರೆ ಬೇರೆ ಸೆಂಟ್ರ್ ಕೊಟ್ಟರೆ ಅದರಲ್ಲಿ ಅರ್ಥ ಇರಲ್ಲ. ಸೊ ಇದನ್ನ ನೀವು ಆದಷ್ಟು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಎಲ್ಲ ಗ್ರೂಪ್ಗಳಿಗೆ ಮತ್ತು ನಿಮ್ಮ ಎಲ್ಲ ಸ್ಟೂಡೆಂಟ್ಗಳಿಗೆ ಶೇರ್ ಮಾಡಲಿ, ಎಲ್ಲ ಕಡೆ ತಲುಪಲಿ, ಅವ್ರಿಗೂ ಸ್ವಲ್ಪ ಇನ್ಫಾರ್ಮೇಷನ್ ಸಿಗಲಿ. ಅವರು ಕೂಡ ಎಲ್ಲರೂ ಟ್ವೀಟ್ ಮಾಡೋಕ್ಕೆ ಸಾಧ್ಯವಾಗಬೇಕು. ಸೊ ಇದಿಷ್ಟು
ಇವತ್ತಿನ ಈ ಶಾರ್ಟ್ ನ್ಯೂಸ್ ಆಗಿತ್ತು ಗೈಸ್. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಆದಷ್ಟು ಬೇಗ 10ಕ್ಕೆ ರೀಚ್ ಆಗೋಣ. ಎಲ್ಲರಿಗೂ ಕೂಡ ಧನ್ಯವಾದ.